ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಸರ್ಕಾರ ರಿಲೀಸ್ ಮಾಡಿರುವ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ವಿಷಯ ವಿವರಣೆ. ಅದರಲ್ಲಿ ಮೊದಲನೇ ರೋಮನ್, ಈ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಪರ್ಯಾಯ ಆಯ್ಕೆ ಮಾಡಿಕೊಂಡು ಬರೀಬೇಕಾಗುತ್ತೆ. ಒಂದು ವರ್ಷ ಅವ್ರ ಆಪ್ಷನ್ಸ್ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಯಾವ ಸರಿ ಉತ್ತರ ಆಯ್ಕೆ ಮಾಡಿ ಬರೆಯಬೇಕಾಗುತ್ತೆ. ಮೊದಲನೇ ರೋಮನ್. ಅದೇ ರೀತಿ ಎರಡನೇ ರೋಮನ್, ಈ ಕೆಳಗೆ ನೀಡಲು ತಪ್ಪದ ಆಯ್ಕೆ ಮಾಡಿಕೊಂಡು ಬರೀಬೇಕಾಗುತ್ತೆ. ಉತ್ತರ ಇಲ್ಲಿ ಬ್ರಾಕೆಟಲ್ಲಿ ಇರುತ್ತೆ. ಆ ವಾಕ್ಯಕ್ಕೆ ಯಾವುದು ಸರಿ ಬರುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು. ಒಂದು ಮಾರ್ಕ್ಸ್ ಹೊಂದಿಸಿ ಬರೆಯಿರಿ. ಎಷ್ಟು ಒಂದು ಗುರಿ ಹೊಂದಿಸಿ, ಇದಕ್ಕೆ ಯಾವುದು ಬಂದಿತ್ತೋ ಅದನ್ನು ಹೊಂದಿಸಬೇಕಾಗುತ್ತೆ. ಎಷ್ಟು 4 ಈ ಕೆಳಗಿನ ಪ್ರಶ್ನೆ ಒಂದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಎಲ್ಲ ಒಂದೊಂದು ಮಾರ್ಕ್ಸಿನ ಕ್ವಶನ್ಸ್ ಕೂಡ. ನಾವು ರೋಮನ್ 5 ಬಂದರೆ ಏನಿದೆ ಅಂತಂದರೆ, ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಭಾಳ ಕಷ್ಟ ಮಾಡ್ತಾರೆ. ಅದೆಷ್ಟು ವಾಕ್ಯದಲ್ಲಿ 2-3 2 ಮಾರ್ಕ್ಸ್ ಮಾಡ್ತಾರೆ. 6ನೇ ರೋಮನ್, ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನಿಮಗೆ ಗೊತ್ತಿರೋ ಎಷ್ಟಂತ 10ರಿಂದ 12 ಇವೆಲ್ಲ 4 ಮಾರ್ಕ್ಸಿನ ಕ್ವಶನ್ಸ್. ಭಾಳ ಕ್ವಶನ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವ ಸೂಕ್ತ ಅನಿಸುತ್ತೋ ಅದು ಬರೀಬೇಕಾಗುತ್ತೆ. ಅಲ್ಲಿ ಕ್ವಶನ್ ಓದ್ಬಿಡಿ, ಮೇಲೆ ಬರೀ. ಅದೇ ರೀತಿ ಪಟ್ಟು ಯಾವ ಕ್ವಶನ್ ಅಂತಂದರೆ ಡಿ. ಈ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗೂ ಉತ್ತರಿಸಬೇಕು. 20ರಿಂದ 25 ವಾಕ್ಯ ಅಷ್ಟೇ. 8 ಮಾರ್ಕ್ಸ್. ಅವರು 8 ಕ್ವಶನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಬೇಕಾದ್ರೆ 3 ಕ್ವಶನ್ಸ್ ಬರೀಬೇಕಾಗುತ್ತೆ. 8 ಮಾರ್ಕ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ರೀತಿ 25-26 ಸಾಲಿನ ರೀತಿಯ ಮಾದರಿ ಪ್ರಶ್ನೆ ಪತ್ರಿಕೆಯ 2ನೇ ಪತ್ರಿಕೆ 80 ಮಾರ್ಕ್ಸ್. ಇದರಲ್ಲಿ ಫಸ್ಟ್ನೇ ರೋಮನ್, ಈ ಕೆಳಗೆ ನೀಡಿಲ್ಲದಿರುವ ಆಯ್ಕೆಗಳಿಂದ ಸರಿಯಾದ ಪರ್ಯಾಯ ಆಯ್ಕೆಯನ್ನು ಹಾಕಿಕೊಂಡು ಬರಬೇಕಾಗುತ್ತೆ. 1 ಮಾರ್ಕ್ಸ್ ಆಪ್ಷನ್ಸ್ ನೋಡಿಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟ್ 2ನೇ ರೋಮನ್, ಈ ಕೆಳಗೆ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿಕೊಳ್ಬೇಕು. ಆವರಣದಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ಯಾವ ಉತ್ತರ ಸರಿ ಆಯ್ಕೆ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಹೊಂದಿಸಿ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಹೊಂದಿಸಿ ಬನ್ನಿ. ಒಂದು ಕಂಡುಕೊಂಡಂತೆ 1 ಮಾರ್ಕ್ಸ್. 5 ಮಾರ್ಕ್ಸ್. 4ನೇ ರೋಮನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಒಂದು ಪದಗಳಿಗೆ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. 1 ಮಾರ್ಕ್ಸ್ಗಳು. ಕೆಲವು ಆಪ್ಷನ್ಸ್ ಇರುವ ಅದಕ್ಕೆ ಬರೀಬೇಕು. ಈ ಕೆಳಗಿನ 6 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. 2 ಅಥವಾ 3 ಆಗಿದೆ. 2 ಮಾರ್ಕ್ಸ್. ಬಿದ್ದರೆ ಅದಕ್ಕೆ 6 ಮಾತ್ರ ಬರೀಬೇಕು. ಭಾಗ ಸಿ. ರೋಮನ್ ನಂಬರ್ 6, ಈ ಕೆಳಗೆ ಯಾವುದಾದರೂ 6 ಪ್ರಶ್ನೆಗೆ ಅವಶ್ಯಕತೆ ಇದ್ದರೆ 10ರಿಂದ 12 ವಾಕ್ಯದಲ್ಲಿ ಉತ್ತರಿಸಬೇಕು. ನಿಮ್ಗೆ ಯಾವ ಉತ್ತರ ಗೊತ್ತಿದೆ ಅದರ 12 ಬರೀಬೇಕಾಗುತ್ತೆ. ಅದರಲ್ಲಿ 8 ಮಾರ್ಕ್ಸ್. ಈ ಕೆಳಗೆ ಯಾವುದಾದ್ರೂ 3 ಪ್ರಶ್ನೆ ಉತ್ತರಿಸಬೇಕು. 5 ಕ್ವಶನ್ ಬಿಡ್ತಾರೆ. ನಿಮಗೆ ಯಾವುದು ಗೊತ್ತಿರುತ್ತೆ ಅದರಲ್ಲಿ 20ರಿಂದ 25 ವಾಕ್ಯ ಅಷ್ಟೇ. ಒಂದು 2-2.5 ಪೇಜ್ ಬರೀಬೇಕು. ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್. ಕರ್ನಾಟಕ ಸರ್ಕಾರ ರಿಲೀಸ್ ಮಾಡಿರುವಂತಹ 2ನೇ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಅದು 3ನೇ ಮಾದರಿ ಪ್ರಶ್ನೆ ಪತ್ರಿಕೆ 80 ಮಾರ್ಕ್ಸ್. ಇದರಲ್ಲಿ ಮೊದಲನೇ ರೋಮನ್ ಏನು ಬರೀಬೇಕು ಅಂದರೆ, ಈ ಕೆಳಗೆ ನೀಡಲಾಗಿರುವ ಆಯ್ಕೆಗಳನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡು ಬರೀಬೇಕಾಗುತ್ತೆ. ಯಾವ ಉತ್ತರ ಸರಿ ಅಂತಂದ್ರೆ 1 ಮಾರ್ಕ್ಸ್. 1 ಪರ್ಕೊಂಡ್ರೆ 1 ಮಾರ್ಕ್ಸ್. 5 ಪ್ರಶ್ನೆಗಳು. ಎಷ್ಟು ರೋಮನ್ 2ನೇ ರೋಮನ್ ಏನಪ್ಪ ಅಂದರೆ, ಈ ಕೆಳಗೆ ಬಿಟ್ಟ ಸ್ಥಳವನ್ನು ತುಂಬಬೇಕಾಗುತ್ತೆ. ಆನ್ಸರ್ ಆವರಣದಲ್ಲೇ ಕೊಟ್ಟಿರ್ತಾರೆ. ಇದು ಯಾವ್ದು ಸೂಕ್ತ ಅದನ್ನು ತುಂಬ ಬರೀಬೇಕು. ಅದೇ ರೀತಿ ನೆಕ್ಸ್ಟು ಹೊಂದಿಸಿ ಬರೆಯಿರಿ. 5 ಮಾರ್ಕ್ಸ್ ಹೊಂದಿಸಿ ಬರಬೇಕು. ಒಂದು ಪದ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ನಾವು 1 ಮಾರ್ಕ್ಸ್. ಅದೇ ರೀತಿ ನೆಕ್ಸ್ಟ್ ಆಪ್ಷನ್ ಭಾಗ ಬಿ, ಈ ಕೆಳಗೆ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನಿಮಗೆ ಗೊತ್ತಿರೋ 6 ಪ್ರಶ್ನೆಗಳು 2 ಮಾರ್ಕ್ಸ್. ನಾವು ಕೂಡ 2 ಎಕ್ಸ್ಟ್ರಾ ಕೊಟ್ಟಿರ್ತಾರೆ. 6ನೇ ರೋಮನ್, ಈ ಕೆಳಗೆ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 4 ಮಾರ್ಕ್ಸ್. ನಾವು ಇದರಲ್ಲಿ ಆಪ್ಷನ್ಸ್ಗಳಿರುತ್ತೆ. ನಿಮ್ಗೆ ಗೊತ್ತಿರೋ ಬರೀಬೇಕಾಗುತ್ತೆ ಅಷ್ಟೇ.
ನೆಕ್ಸ್ಟು ರೋಮನ್ ನಂಬರ್ 8 ಇವು 8 ಮಾರ್ಕ್ಸಿನವು ಯಾವುದಾದ್ರೂ 3 ಪ್ರಶ್ನೆ ಉತ್ತರಿಸಬೇಕಾಗುತ್ತೆ. ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರೋ ಕ್ವಶನ್ಸೇ ಬರುತ್ತೆ 90%. 4 ಮಾರ್ಕ್ಸಿಗೆ 8 ಮಾರ್ಕ್ಸಿಗೆ 1 ಮಾರ್ಕ್ಸಿನ ಮಾತ್ರ ಚೇಂಜ್ ಆಗ್ಬೋದು.